ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಡಾಕ್ಟರ್ ತಲಕಾಡ್ ಚಿಕ್ಕರಂಗೇಗೌಡ ಅಂತೇಳಿ ಬೆಂಗಳೂರು ಬಂಡಿದೇವರ ಉತ್ಸವ ಸಮಿತಿಯ ಪರವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನನ್ನ ಜೊತೆಗೆ ರೂಪಾ ಸುರೇಶ್ ಅಂತೇಳಿ ನಮ್ಮ ಸಮಿತಿಯವರು, ಅಮರೀಶ್ ಅಂತೇಳಿ ನಮ್ಮ ಸಮಿತಿಯ ಮತ್ತೊಬ್ಬರು, ನಮ್ಮ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಅವರು, ರಿಟೈರ್ಡ್ DYSP, ಮತ್ತೊಬ್ಬರು ಹಿರಿಯ ಉಪಾಧ್ಯಕ್ಷರು ಶ್ರೀ ಗೋವಿಂದೇಗೌಡರು, ಸಮಾಜ ಸೇವಕರು, ಹಾಗೆಯೇ ಕೆಂಪೇಗೌಡ ಸಂಶೋಧನಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಜೆ ನಾಗರಾಜ್ ಅಂತೇಳಿ. ನಾನು ತಲಕಾಡ್ ಚಿಕ್ಕರಂಗೇಗೌಡ ಅಂತ ಕೆಂಪೇಗೌಡರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿರುವಂಥ ಕೆಂಪೇಗೌಡ ಸಂಶೋಧನಾ ಪರಿಷತ್ನ ಅಧ್ಯಕ್ಷ ಮತ್ತು ಬೆಂಗಳೂರು ಬಂಡಿದೇವರ ಉತ್ಸವ ಸಮಿತಿಯ ಅಧ್ಯಕ್ಷ. ನಮ್ಮ ಈ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀ ಜಯರಾಮ್ ರಾಯ್ಪುರ್ ಅವರು ಅನ್ಯ ಕಾರ್ಯ ನಿಮಿತ್ತ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿರೋದ್ರಿಂದ ಅವರ ಪರವಾಗಿ ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಬೆಂಗಳೂರು ಬಂಡಿದೇವರ ಉತ್ಸವ ಸಮಿತಿ ಅಂತೇಳಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಾಗ ಅವರು ಪ್ರಾರಂಭ ಮಾಡಿದ್ರು ಬೆಂಗಳೂರಿನಲ್ಲಿ ಎರಡು ಹಬ್ಬಗಳನ್ನು ಅಥವಾ ಎರಡು ಉತ್ಸವಗಳನ್ನು. ಒಂದು ಬಂಡಿ ದೇವರ ಉತ್ಸವ, ಇನ್ನೊಂದು ಉಯ್ಯಾಲೆ ಉತ್ಸವ ಅಂತೇಳಿ. ಬಂಡಿ ದೇವರ ಉತ್ಸವವನ್ನು ನಾಡಪ್ರಭು ಕೆಂಪೇಗೌಡರು ತಮ್ಮ ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ, ತಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಾಂತ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥ ಮಣ್ಣಿನ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬಂಡಿ ದೇವರ ಉತ್ಸವವನ್ನು ಅವರು ಪ್ರಾರಂಭ ಮಾಡಿದರು. ಹಾಗೆಯೇ ತಮ್ಮ ಇಡೀ ಯಲಹಂಕ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜನರು ಭಾಗವಹಿಸಿ ಮಾಡಲಿ ಅಂತೇಳಿ ಉಯ್ಯಾಲ ಉತ್ಸವ ಅಂತ ಎರಡು ಉತ್ಸವ, ಒಂದು ಅವರ ಜನಾಂಗಕ್ಕೆ, ಇನ್ನೊಂದು ಅವರ ಪ್ರಜೆಗಳಿಗೆ ಅಂತ ಮಾಡಿದರು. ಕೆಂಪೇಗೌಡರ ನಂತರ ಬಿಜಾಪುರದ ಆದಿಲ್ ಶಾಹಿಗಳು ಮರಾಠಿಯವರ ನೆರವನ್ನು ತಗೊಂಡು ಕೆಂಪೇಗೌಡರ ವಂಶದವ್ರನ್ನ ಸೋಲಿಸಿ ತಮ್ಮ ಕೈವಶ ಮಾಡ್ಕೊತಾರೆ. ಆದಿಲ್ ಶಾಹಿಗಳು ಮತ್ತು ಮರಾಠಿಯವ್ರನ್ನ ಸೋಲಿಸಿ ಮೊಘಲರು ಬೆಂಗಳೂರನ್ನ ತಮ್ಮ ವಶಕ್ಕೆ ತಗೊಳ್ತಾರೆ. ಮೊಘಲರಿಂದ ಮೈಸೂರಿನ ಅರಸರು ಈ ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಮೈಸೂರಿನ ಅರಸರ ಕೈ ಕೆಳಗಡೆ ಇದ್ದಂಥ ಟಿಪ್ಪು ಸುಲ್ತಾನ್ ತನ್ನ ವಶಕ್ಕೆ ಬೆಂಗಳೂರನ್ನ ಪಡ್ಕೊಳ್ತಾರೆ. ಟಿಪ್ಪು ಸುಲ್ತಾನ್ನ ಸೋಲಿಸಿದಂಥ ಬ್ರಿಟಿಷರು ಬೆಂಗಳೂರನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಆಮೇಲೆ ಸ್ವತಂತ್ರ ಭಾರತ ಬಂದ ಮೇಲೆ ಬ್ರಿಟಿಷರಿಂದ ನಾವು ಭಾರತೀಯರು ಬೆಂಗಳೂರನ್ನ ವಶಕ್ಕೆ ತಗೊಂಡಿದ್ದೀವಿ. ಅದರ ಅರ್ಥ ಕೆಂಪೇಗೌಡರ ನಂತರ 6-7 ರಾಜಮನೆತನಗಳು ಈ ಬೆಂಗಳೂರನ್ನು ಆಳಿರೋದ್ರಿಂದ ಅವರು ಬಂದವರೆಲ್ಲರೂ ಕೂಡ ಮೊದಲು ಮಾಡಿದಂಥ ಕೆಲಸ ಅಂದರೆ ನಾಡಪ್ರಭು ಕೆಂಪೇಗೌಡರ ಕಾಲದ ಉತ್ಸವಗಳನ್ನು ನಿಲ್ಲಿಸ್ಬಿಟ್ಟಿದ್ರು. ಅಂದರೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಇದ್ದಂಥ ಉತ್ಸವಗಳು ಕ್ರಮೇಣ ನಿಂತು ಹೋದವು. ಹೀಗಾಗಿ ನಾವು ಕೂಡ ಮರೆತುಬಿಟ್ಟಿದ್ವಿ. ಸಂಶೋಧನೆಗೆ ಇಳಿದಾಗ ನಮ್ಗೆ ಗೊತ್ತಾಯಿತು, ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಅದ್ಭುತವಾದಂಥ 2 ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಎಲ್ಲರನ್ನೂ ಬಳಸ್ಕೊಂಡು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಜಾತ್ಯತೀತವಾಗಿ ಮಾಡ್ತಿದ್ವು ಅಂತ ಗೊತ್ತಾಯಿತು. ಹೀಗಾಗಿ ನಾವೆಲ್ಲ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿ ಮತ್ತೆ 500 ವರ್ಷಗಳ ಹಿಂದೆ ನಿಂತು ಹೋಗಿರುವಂಥ ಉತ್ಸವಗಳನ್ನು ಮತ್ತೆ ಯಾಕೆ ನಾವು ಮರುಪರಿಚಯ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಶ್ರೀ ಜಯರಾಮ್ ರಾಯ್ಪುರ್ ಅವರು ನಮ್ಮ ಜೊತೆ ಇರುವಂಥ ಒಬ್ಬ ಸಾಂಸ್ಕೃತಿಕ ಕ್ಷೇತ್ರದ ನಾಯಕರು ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳು, ಹಾಗೆ ನಮ್ಮ ನಾಗರಾಜ್ ಅವರು ಸರ್ಕಾರದಲ್ಲಿ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು, SP ಆಗಿದ್ದಂಥವರು, ಅವರು ನಮ್ಮ ಗೋವಿಂದೇಗೌಡರು ಮತ್ತು ಎಲ್ಲರೂ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ಇದಕ್ಕೆ ಮರುಜೀವ ಕೊಡೋಣ ಅಂತೇಳಿ ಯಾವ ರೀತಿ ಕೊಡೋದು ಅಂತ ಹೇಳಿದಾಗ ನಾಡಪ್ರಭು ಕೆಂಪೇಗೌಡರ ಜಯಂತಿ ಜೂನ್ 27ನೇ ತಾರೀಕು ಪ್ರತಿ ವರ್ಷ ರಾಜ್ಯ ಸರ್ಕಾರ ನಡೆಸ್ಕೊಂಡ್ಬರ್ತಿದ್ದಾರೆ. ಜೂನ್ 27 ಕೆಂಪೇಗೌಡರು ಹುಟ್ಟಿದ ದಿನ ಅಂತೇಳಿ ಅದು ರಾಜ್ಯ ಸರ್ಕಾರ ಅವ್ರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ನಾವು ಬಂಡಿ ಉತ್ಸವವನ್ನು ಮಾಡೋಣ ಅಂತೇಳಿ ಜೂನ್ 25, 26 ಪ್ರತಿ ವರ್ಷ, ಈ ಡೇಟ್ ಮಾತ್ರ ಚೇಂಜ್ ಆಗಲ್ಲ. ಇದೊಂಥರ ಗುಡ್ ಫ್ರೈಡೇನೇ ಬರುತ್ತೆ, ಕ್ರಿಸ್ಮಸ್ 25ನೇ ತಾರೀಕಿಗೆ ಬರುತ್ತೆ, ಸಂಕ್ರಾಂತಿ 14ಕ್ಕೆ ಬರುತ್ತಲ್ಲ, ಆ ರೀತಿ ಪ್ರತಿ ವರ್ಷ ಜೂನ್ 27 ಕೆಂಪೇಗೌಡ ಜಯಂತಿ, 25, 26 ಬಂಡಿ ಉತ್ಸವದ ಸಮಿತಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. 25ನೇ ತಾರೀಕು ಸಿಹಿಯನ್ನ ಮಾಡುವಂಥ ಹಬ್ಬ. ನಾವು ಭಾರತೀಯ ಪರಂಪರೆಯಲ್ಲಿ ಹಬ್ಬಗಳ ಹಿಂದಿನ ದಿನ ನೀರು ತುಂಬಿಸೋ ಹಬ್ಬ ಅಂತೇಳಿ ಮಾಡ್ತೀವಿ. ಹೀಗಾಗಿ ಕೆಂಪೇಗೌಡರ ಜಯಂತಿಗೆ ಅದರ ಮುಂಚಿತವಾಗಿ ಸಿಹಿ ಮಾಡುವಂಥ ಒಂದು ಹಬ್ಬವನ್ನು 25ನೇ ತಾರೀಕು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಮಾಡ್ತಾ ಇದ್ದೀವಿ. ಯಾತಕ್ಕೆ ರಾಜ್ಯ ಒಕ್ಕಲಿಗರ ಸಂಘದಲ್ಲೇ ಕೆಂಪೇಗೌಡರದು ಈ ಸಿಹಿ ತಯಾರಿಸುವ ಕಾರ್ಯಕ್ರಮ ಮಾಡ್ತೀವಿ ಅಂದರೆ, ರಾಜ್ಯ ಒಕ್ಕಲಿಗರ ಸಂಘ ಇರುವಂಥ ಜಾಗ ಕೋಟೆ ಹೈಸ್ಕೂಲು, ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸು, ವಿಕ್ಟೋರಿಯಾ ಆಸ್ಪತ್ರೆ, ಇವೆಲ್ಲವೂ ಕೂಡ ನಾಡಪ್ರಭು ಕೆಂಪೇಗೌಡರು ಅರಮನೆ ಇದ್ದಂಥ ಜಾಗ.
ಇತಿಹಾಸದ ದಾಖಲೆಯ ಪ್ರಕಾರ ನಾಡಪ್ರಭು ಕೆಂಪೇಗೌಡರು ಕೋಟೆ ಒಳಗಡೆ ಇದ್ರು, ಪೇಟೆಗಳನ್ನ ಪ್ರಜೆಗಳು ಕಟ್ಟಿಕೊಟ್ಟಿದ್ರು. ಹೀಗಾಗಿ ಆ ಕೋಟೆ ಒಳಗಡೆನ ಜಾಗನೇ ಇವತ್ತಿನ ರಾಜ್ಯ ಒಕ್ಕಲಿಗರ ಸಂಘ. ಹೀಗಾಗಿ ಕೆಂಪೇಗೌಡರ ತವರು ಮನೆಯಿಂದ ನಾಡಿನ ಜನರಿಗೆ ಸಿಹಿಯನ್ನು ಹಂಚುವಂತ ಕಾರ್ಯ ಪ್ರಾರಂಭ ಆಗಲಿ ಅಂತೇಳಿ 25ನೇ ತಾರೀಕು ನಾಳೆ ಬೆಳಗ್ಗೆ 9 ಗಂಟೆಗೆ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ ಸಿಹಿಯನ್ನ ತಯಾರು ಮಾಡುವಂತ ಕಾರ್ಯಕ್ರಮವನ್ನ ಒಕ್ಕಲಿಗ ಮಹಿಳೆಯರಿಂದ ನಾವು ಮಾಡ್ತಾ ಇದ್ವಿ. ಅದನ್ನ ರಾಶಿ ಪೂಜೆ ಅಂತೇಳಿ ನಾವು ಅದನ್ನು ಕರಿತೀವಿ. ಅದೆಲ್ಲ ಇದರಲ್ಲಿ ವಿವರಗಳಿದೆ. ಅದಾದ ನಂತರ 26ನೇ ತಾರೀಕು ಗುರುವಾರ BBMP ಕಚೇರಿ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಅಲ್ಲಿ ಸುಮಾರು 12 ಎತ್ತಿನ ಬಂಡಿಗಳಲ್ಲಿ, ಯಾಕೆಂದ್ರೆ ನಾಡಪ್ರಭು ಕೆಂಪೇಗೌಡರಿಗೂ ಎತ್ತಿನ ಬಂಡಿಗೂ ಅವಿನಾಭಾವ ಸಂಬಂಧ ಇದೆ. ಅವರ ಪೂರ್ವಿಕರು ರಣಬೈರೇಗೌಡರು 7 ಎತ್ತಿನ ಬಂಡಿಗಳಲ್ಲಿ ಆವತಿಗೆ ಬಂದರು ಅಂತೇಳಿ ಒಂದು ಐತಿಹ್ಯ ಇದೆ. ಮತ್ತೆ ರೈತರಿಗೂ ಕೆಂಪೇಗೌಡರಿಗೂ ಗಂಗರಿಗೂ ಎತ್ತಿನ ಗಾಡಿಯ ಸಂಬಂಧ ಇರೋದ್ರಿಂದ 12 ಎತ್ತಿನ ಗಾಡಿಗಳಲ್ಲಿ 26ನೇ ತಾರೀಕು ಸಂಜೆ 12 ಎತ್ತಿನ ಗಾಡಿಗಳಲ್ಲಿ ದೀಪದ ಸಮೇತ ಧಾರ್ಮಿಕವಾಗಿ ತಂಬಿಟ್ಟಿನ ದೀಪಗಳು ಅಂತ ಹೇಳ್ತೇವೆ, ಅದರ ಸಮೇತ ಮತ್ತೆ ಶ್ರೀ ಕೆಂಪಣ್ಣ ಸ್ವಾಮಿ, ಶ್ರೀ ವೀರಣ್ಣ ಸ್ವಾಮಿ ಅಂತೇಳಿ ನಾಡಪ್ರಭು ಕೆಂಪೇಗೌಡರ ಪೂರ್ವಿಕರು ದೇವರು. ದೇವನಹಳ್ಳಿಯಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಅದನ್ನ ನಮ್ಮ ನಾಗರಾಜ್ ಸರ್ ಅವರು ಹೇಳ್ತಾರೆ, ಅಂದಿಗನಾಳ ಅಂತೇಳಿ. ಅಲ್ಲಿಂದ ಉತ್ಸವ ಮೂರ್ತಿಗಳನ್ನು ತಂದು ಎತ್ತಿನ ಗಾಡಿಯಲ್ಲಿ ಇಟ್ಟು ಸಿಹಿಯನ್ನಲ್ಲಿಟ್ಟು BBMP ಕಚೇರಿ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರಿಗೆ ಪೂಜೆ ಮಾಡಿ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮೆರವಣಿಗೆ ಹೊರಡ್ತೀವಿ. 26ನೇ ತಾರೀಕು ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಮೆರವಣಿಗೆ ಹೊರಟು ಅನ್ಸರ್ಗೇಟ್ ಪೊಲೀಸ್ ಸ್ಟೇಷನ್ನು, ಹಟ್ಸನ್ ಸರ್ಕಲ್ಲು, ಅಲ್ಲಿಂದ ಕಬ್ಬನ್ ಪಾರ್ಕ್ ಒಳಗಡೆ ಇರುವಂತಹ ಕೇಂದ್ರ ಗ್ರಂಥಾಲಯ ದ್ವಾರ, ಯಾಕೆಂದ್ರೆ ಆ ರಸ್ತೆನಲ್ಲಿ ಟ್ರಾಫಿಕ್ ಕಡಿಮೆ ಇರೋದ್ರಿಂದ ಅಲ್ಲಿಂದ ಇಲ್ಲಿ ಬರ್ತೀವಿ ನಾವು ವಿಧಾನಸೌಧ, ವಿಕಾಸೌಧ ಮುಂಭಾಗ ಬಂದು ಅಲ್ಲಿಂದ ವಿಧಾನಸೌಧಕ್ಕೆ ಬಂದು ವಿಧಾನಸೌಧದ ಮುಂಭಾಗದಲ್ಲಿರುವಂತ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪೂಜೆಯನ್ನು ಮಾಡಿ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲಿ ಗಂಗಾ ಆರತಿ ಅಂತೇಳಿ ಬಹಳ ಪ್ರಸಿದ್ಧಿಯನ್ನು ಪಡೆದು ಧಾರ್ಮಿಕವಾಗಿ ಜನ ಮೆಚ್ಚಿಕೊಂಡಿದ್ದಾರೆ. ಅದೇ ತರ ಕರ್ನಾಟಕ ಸರ್ಕಾರ ಕಾವೇರಿ ಆರತಿ ಅಂತೇಳಿ ಮಾಡ್ತಾ ಇದೆ, ಅದನ್ನು ಕೂಡ ಧಾರ್ಮಿಕವಾಗಿ ನಾವು ಸ್ವಾಗತಿಸ್ತೇವೆ. ಅದೇ ತರ ಇನ್ನು ಮುಂದೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರನ್ನು ಕಟ್ಟುವ ಮೂಲಕ ನಮಗೆಲ್ಲ ಆಶ್ರಯ ಕೊಟ್ಟರಲ್ಲ, ಅವ್ರಿಗೆ ಕೆಂಪೇಗೌಡ ಆರತಿ ಅಂತೇಳಿ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ಈ ಕಾರ್ಯವನ್ನ ನಮ್ಮ ವಿಧಾನಸಭೆಯ ಸ್ಪೀಕರ್ ಆದಂತಹ ಶ್ರೀ ಖಾದರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಕೂಡ ಆಸಕ್ತಿಯನ್ನು ತೋರಿಸಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಅವತ್ತು ನಾನು ಬರ್ತೀನಿ ಅಂತ ಹೇಳಿದರೆ, ಈ 3 ಜನ ಗಣ್ಯರ ಜೊತೆಗೆ ಬೆಂಗಳೂರಿನ ವಿವಿಧ ಜನಾಂಗದ ಗಣ್ಯರು ಮತ್ತೆ ಸ್ವಾಮೀಜಿಗಳು, ಅದರಲ್ಲೂ ವಿಶೇಷವಾಗಿ ಆದಿಚುಂಚನಗಿರಿಯ ಪ್ರಮುಖ ಸ್ವಾಮೀಜಿಗಳಾದಂತಹ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ನಂಜಾವಧೂತ ಸ್ವಾಮಿಗಳು, ಮತ್ತೆ ನಮ್ಮ ನಿಶ್ಚಲಾನಂದನಾಥ ಸ್ವಾಮಿಗಳು, ಹೀಗೆ ಎಲ್ಲ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ BBMP ಕಚೇರಿ ಮುಂಭಾಗದಿಂದ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಹೋಗ್ತಾ ಇದೀವಿ. 12 ಎತ್ತಿನ ಬಂಡಿಗಳ ಸಮೇತ ಅಲ್ಲಿ ಹೋಗಿ ನಾಡಪ್ರಭು ಕೆಂಪೇಗೌಡರಿಗೆ ಅಂದ್ರೆ ವಿಧಾನಸೌಧ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪೂಜೆ ಮಾಡಿ ಕೆಂಪೇಗೌಡ ಆರತಿಯನ್ನು ಎತ್ತಿ ನಾವೇನು ಸಿಹಿಯನ್ನು ತಗೊಂಡೋಗಿರ್ತೀವಿ ಅದನ್ನ ಅಲ್ಲಿ ಸಾರ್ವಜನಿಕರಿಗೆ ವಿತರಿಸುವಂತ ಕೆಲಸ ಮಾಡ್ತೀವಿ. 26ನೇ ತಾರೀಕು ಸಂಜೆ ಸಿಹಿಯನ್ನು ಹಂಚುವ ಮೂಲಕ ಮಾನ್ಯ ದಿನ ಜನ ಸಿಹಿಯನ್ನು ತಿಂದು ಸಂತೋಷದಿಂದ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಿ ಅನ್ನುವಂಥ ಉದ್ದೇಶದಿಂದ 3 ದಿನಗಳ ಈ ಉತ್ಸವವನ್ನು ನಾವು ಹಾಕೊಂಡಿದ್ದೇವೆ. 25 ಬೆಳಗ್ಗೆ ರಾಜ್ಯ ಒಕ್ಕಲಿಗರ ಸಂಘ ವಿವಿಪುರಮಲ್ಲಿರುವಂತಹ ಒಕ್ಕಲಿಗರ ಸಂಘದ ಆವರಣದಲ್ಲಿ ಸಿಹಿ ತಯಾರಿಸುವಂತಹ ಹಬ್ಬ. 26ನೇ ತಾರೀಕು BBMP ಕಚೇರಿಯಿಂದ ವಿಧಾನಸೌಧಕ್ಕೆ 12 ಎತ್ತಿನ ಬಂಡಿಗಳಲ್ಲಿ ಸಿಹಿಯನ್ನು ಓಡಿಕೊಂಡು ಮೆರವಣಿಗೆನಲ್ಲಿ ಹೋಗಿ ಕೆಂಪೇಗೌಡರಿಗೆ ಆರತಿಯನ್ನು ಎತ್ತಿ ಕೆಂಪೇಗೌಡ ಆರತಿ ಕಾರ್ಯಕ್ರಮ. 27ಕ್ಕೆ ರಾಜ್ಯ ಸರ್ಕಾರ ಕಾರ್ಯಕ್ರಮ ಮಾಡುತ್ತೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ಕೊಂತೀವಿ. ಹೀಗಾಗಿ 25, 26 ಕೆಂಪೇಗೌಡರ ಅಭಿಮಾನಿಗಳ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 27ನೇ ತಾರೀಕು ಸರ್ಕಾರ ಮತ್ತು ಕೆಂಪೇಗೌಡರ ಅಭಿಮಾನಿಗಳ ಕಾರ್ಯಕ್ರಮ ಅಂತೇಳಿ 3 ದಿನಗಳ ಉತ್ಸವ. ಈ ವರ್ಷ ಅದು ಸ್ವಲ್ಪ ಸರಳವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ನಾವು ದಸರಾ ಮಾದರಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯೋಜನೆಗಳಾಗೋದು ಒಂದು ಕನಸನ್ನು ಕಂಡಿದ್ದೇವೆ. 64 ಎತ್ತಿನ ಬಂಡಿಗಳ ಮೆರವಣಿಗೆ ಮಾಡಬೇಕು ಅಂತ. 64ಕ್ಕೆ ಏನಕ್ಕೆ ಅಂದ್ರೆ ಕೆಂಪೇಗೌಡರು ಕೋಟೆಯನ್ನು ಕಟ್ಟಿ ಪೇಟೆಯನ್ನು ಕಟ್ಟಿದಾಗ 60 ಜನಾಂಗದವರಿಗೆ 64 ಪೇಟೆಗಳನ್ನು ಕಟ್ಟಿಕೊಟ್ರು.
ಹೀಗಾಗಿ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ದೊರೆ, ಎಲ್ಲಾ ಜಾತಿಯವರಿಗೂ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಒಂದೊಂದು ಜಾತಿಯವರು ಕೂಡ ಒಂದೊಂದು ಎತ್ತಿನ ಗಾಡಿಯನ್ನು ಕಳಿಸ್ಬೇಕು ಅಂತೇಳಿ, ಎತ್ತಿನ ಗಾಡಿ ನಮ್ಮ ಅಸ್ಮಿತೆ, ಭಾರತೀಯ ಸಂಸ್ಕೃತಿಯ ಅಸ್ಮಿತೆ. 64 ಎತ್ತಿನ ಬಂಡಿಗಳನ್ನ ಸಾಂಕೇತಿಕವಾಗಿ 64 ಜಾತಿಗಳ ಪ್ರಮುಖರೊಂದಿಗೆ ಅಥವಾ ಆ ಜನಾಂಗದ ಸ್ವಾಮೀಜಿಗಳೊಂದಿಗೆ ಮೆರವಣಿಗೆನಲ್ಲಿ ಹೋಗಿ ಮೈಸೂರು ದಸರಾ ಮಾದರಿಯಲ್ಲಿ ಸರ್ವ ಜನಾಂಗದವರು ಸೇರಿ ನಾಡಪ್ರಭು ಕೆಂಪೇಗೌಡರಿಗೆ ಧನ್ಯವಾದ ಹೇಳುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಾಗುತ್ತೆ. ಈಗ ಅದನ್ನು ಸಣ್ಣದಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಜೊತೆ ಹಲವಾರು ಬೇರೆ ಬೇರೆ ಸಂಘ ಸಂಸ್ಥೆಯವರು, ಕನ್ನಡ ಪರ ಹೋರಾಟಗಾರರು, ಬೇರೆ ಬೇರೆ ಜನಾಂಗದ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಫಸ್ಟ್ ಸರ್ಕಲ್ ಗ್ರೂಪ್ ಅಂತ ಹೇಳಿ ಯುವಕರ ಒಂದು ತಂಡವೇ ಕೂಡ ಮುಂದೆ ಬಂದಿದೆ. ಕಳೆದು ಹೋಗಿರುವಂತ ನಮ್ಮ ಪರಂಪರೆಯನ್ನ, ಯಾಕೆಂದ್ರೆ ನಾವು ಬಹುತೇಕ ಏನಾಗಿದ್ದೀವಿ, ನಮ್ಮ ಎಲ್ಲ ಪರಂಪರೆಯನ್ನು ಒಂದೊಂದೇ ಕಳ್ಕೊಳ್ತಾ ಇದ್ದೀವಿ. ಅದು ಮತ್ತೆ ಪುನರುತ್ಥಾನಗೊಳ್ಬೇಕು, ಯುವ ಜನಾಂಗಕ್ಕೆ ಅದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾರಂಪರಿಕ ಬಂಡಿ ದೇವರ ಉತ್ಸವವನ್ನ ಬೆಂಗಳೂರು ಬಂಡಿ ದೇವರ ಉತ್ಸವ ಸಮಿತಿಯ ವತಿಯಿಂದ ಪ್ರಾರಂಭ ಮಾಡಿದ್ದೇವೆ. ತಾವು ಮಾಧ್ಯಮಗಳಲ್ಲಿ 3 ದಿನಗಳ ಕಾಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಮತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಾದ್ರೆ ಧಾರ್ಮಿಕವಾಗಿ, ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ 3 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಗಳನ್ನ ನಾವಿಲ್ಲಿ ಫೋನ್ ನಂಬರ್ ಕೂಡ ಹಾಕಿದ್ದೀವಿ. ನಮ್ಮನ್ನ ಭೇಟಿ ಮಾಡಿದ್ರೆ ಅದ್ರ ಮೂಲಕ ನಾವು ಕೊಡ್ತೇವೆ. ದಯಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಸಿಹಿ ತುಂಬುವ ಉತ್ಸವ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ. ನಾಡದ್ದು BBMP ಕಚೇರಿಯ ಮುಂಭಾಗದಲ್ಲಿ ಸಂಜೆ 5 ಗಂಟೆಯಿಂದ ಸಾಂಸ್ಕೃತಿಕ ತಂಡಗಳೊಂದಿಗೆ 12 ಎತ್ತಿನ ಬಂಡಿಗಳ ಮೆರವಣಿಗೆ. 7 ಗಂಟೆ ಅಷ್ಟೊತ್ತಿಗೆ ವಿಧಾನಸೌಧವನ್ನ ರೀಚ್ ಆಗ್ತೀವಿ. ಅಲ್ಲಿ ಕೆಂಪೇಗೌಡರಿಗೆ ಆರತಿ. ಈ 2 ದಿನಗಳ ಕಾರ್ಯಕ್ರಮವನ್ನ ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡೋ ಮೂಲಕ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ, ಇನ್ನು ಶ್ರೀ ವೀರಣ್ಣಸ್ವಾಮಿ ಕೆಂಪಣ್ಣಸ್ವಾಮಿ ದೇವರ ಬಗ್ಗೆ, ಅಲ್ಲಿನ ಉತ್ಸವ ಮೂರ್ತಿ ಯಾವ ರೀತಿ ತರ್ತಾರೆ ಏನು ಅನ್ನೋದನ್ನ ನಮ್ಮ ರಿಟೈರ್ಡ್ SP ಆದಂಥ ಮತ್ತು ಕೆಂಪೇಗೌಡರ ವಂಶಕ್ಕೆ ಸಂಬಂಧಪಟ್ಟಂತ ನೇರ ವಂಶಸ್ಥರಾದಂಥ ಶ್ರೀ ನಾಗರಾಜ್ ಅವರು ತಮಗೆ ವಿವರಗಳನ್ನು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಹಳ ಸವಿಸ್ತಾರವಾಗಿ ಇತಿಹಾಸಕಾರರಾದಂಥ ಈ ಒಂದು ಕಾರ್ಯಕ್ರಮದ ರೂವಾರಿಯಾದಂಥ ತಲಕಾಡು ಚಿಕ್ಕರಂಗಿ ಅವರು ತಿಳಿಸಿದ್ದಾರೆ. ಇದಕ್ಕೆ ನಾನೇನು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಭಾಳ ಪ್ರಸಿದ್ಧಿ ಹಾಗೂ ಖ್ಯಾತಿಗೆ ಹೆಸರಾದಂಥ ಬಂಡಿ ದೇವರನ್ನು ತಾವೆಲ್ಲ ನೋಡಿರಬೇಕು. ಹಳ್ಳಿಗಳಲ್ಲಿ ನಡೆಸುವಂಥದ್ದು ಹಾಗೂ ಅದರ ಒಂದು ಊಟವನ್ನು ಕೂಡ ಮಾಡಿರ್ಬೋದು. ಇದಿಷ್ಟು ನಮಗೆ ಗೊತ್ತಿರೋದು ಈಗಿನ ಕಾಲದಲ್ಲಿ ಅಲ್ವಾ. ಆದರೆ ಇತಿಹಾಸನೇ ಬೇರೆ ಇದೆ. ಬಂಡಿಯನ್ನೇ ದೇವರಂತ ಯಾಕೆ ಹೇಳಬೇಕು? ಅಂದರೆ ಬಂಡಿಯಿಂದ ಏನು ಅವರಿಗೆ ಸಹಾಯ ಆಗಿರ್ಬೋದು. ಅದು 7 ಬಂಡಿ ಅಂತಲೂ ಹೇಳ್ತಾರೆ. ಇವೆಲ್ಲ ನೋಡಿದ್ರೆ ಇದು ಅವರ ಒಂದು ಇತಿಹಾಸಕ್ಕೆ ಹೊಂದಿಕೊಂಡಿದೆ. ಮೂಲ ಕಾರಣ ಆ ಒಂದು ಬಂಡಿನೇ ಅವರನ್ನು ಬದುಕಿಸಿದ ಒಂದು ದಿವಸ ಆ ಒಂದು ವಂಶಸ್ಥರು ಇಲ್ಲಿ ಬಂದು ನೆಲೆಸ್ಲಿಕ್ಕಾಯಿತು. ಅಷ್ಟೇ ಅಲ್ಲ, ನೀವು ನೋಡಿರ್ಬೋದು ನಂತರದಲ್ಲಿ ಅದನ್ನೇ ಒಂದು ರೈತನ ಬದುಕಿನ ದೇವರು. ಈಗಾದರೆ ನಾವು ಗಾಳಿಯಲ್ಲಿ ಹಾರ್ತೀವಿ, ಸಮುದ್ರದಲ್ಲಿ ಹೋಗ್ತೀವಿ, ಭೂಮಿ ಮೇಲಂತೂ ನಾನಾ ವಿಧಗಳಲ್ಲಿ ನಾವು ಓಡಾಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಇದ್ದದ್ದೇ ಬಂಡಿ. ನಂತರದಲ್ಲಿ ಅದನ್ನೇ ಯುದ್ಧ ಕಾಲದಲ್ಲಿ ಫಿರಂಗಿನ ಸಾಗಿಸೋಕ್ಕೂ ಕೂಡ ಸಹಾಯ ಆಗಿದೆ, ಇಲ್ಲ ಅಂತಲ್ಲ. ಅಂದರೆ ಅದು ಎಕ್ಸ್ಟ್ರೀಮ್ ಆಯಿತು. 500-600 ವರ್ಷಗಳ ಹಿಂದೆ ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಇದನ್ನು ಮನಗಂಡು ಅವರು ಅದನ್ನೇ ದೇವರಂತ ಮಾಡಿ ರೈತರಿಗೆ ಒಂದು ಹಬ್ಬನೂ ಕೂಡ ಕೊಟ್ಟರು. ಅವರು ರೈತರ ಹಬ್ಬ ಅಂದರೆ ಇವತ್ತಿನ ಕಾಲದಲ್ಲೂ ಕೂಡ ನಮಗೆ ಒಂದು ಏನು ವಂಶಸ್ಥರಿದ್ದೀವಿ ಅವರಿಗೆ ಭಾಳ ಮುಖ್ಯವಾದ ಹಬ್ಬ. ಆ ದೇವರು ಮಾಡ್ದೇ ಮಕ್ಕಳಿಗೆ ಮದುವೆನೂ ಕೂಡ ಮಾಡೋಂಗಿಲ್ಲ. ಯಾರಿಗೆ ಬಂಡಿ ದೇವರಾಗಿಲ್ವೋ ಅವನು ಈಸ್ ನಾಟ್ ಎಲಿಜಿಬಲ್ ಟು ಗೆಟ್ ಮ್ಯಾರೇಜ್. ಅಂದರೆ ಅಷ್ಟು ಮಹತ್ವ ಅದಕ್ಕೆ ಅಂಟ್ಕೊಂಡಿದೆ.
ಅದ್ರ ಜೊತೆಲೇನೆ ಬಡ್ಡಿ ಇಲ್ಲದೆ ಇರ್ತಕ್ಕಂಥ ಹಳ್ಳಿಗಾಡಿನಲ್ಲಿ ಮನೆ ಯಾವುದಿತ್ತು ಅವಾಗ, ಯಾವುದು ಇರಲಿಲ್ಲ. ಅದು ಕೂಡ ನಮ್ಮ ಬದುಕಿಗೆ ಹತ್ತಿರವಾಗಿತ್ತು. ಇದನ್ನೆಲ್ಲ ಅರ್ಥನೆ ಅವರಿಗೆ ಬಹುಶಃ ಈ ಜಾತಿ, ಧರ್ಮ ಮತ್ತೆ ಒಂದು ಅಭೇದ ಭಾವ ಅನ್ನೋದು ಬರಲೇ ಇಲ್ಲ. ಬೆಂಗಳೂರು ನಗರನೇ ನೀವು ನೋಡ್ಬೋದು, ಎಲ್ಲರಿಗೂ ಒಂದು ಬಡಾವಣೆಗಳನ್ನು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ನೀವು 4 ಗೋಪುರದ ಮಧ್ಯೆ ನೋಡಿದ್ರೆ, ಆದರೆ ತಮ್ಮದೇ ಒಂದು ಕುಲ ಆದಂಥ ಗೌಡರಿಗೆ ಮಾಡಿಕೊಡ್ಲಿಲ್ಲ. ಗೌಡ್ರಪೇಟೆ ಇದೆನಾ? ಇಲ್ಲ. ಅಂದರೆ ಇವರು ಮೊದಲು, ಯಾಕೆಂದರೆ ಅವರೆಲ್ಲ ಒಂದೊಂದು ಕಸಬಿಗೆ ತೊಡಗಿಸ್ಕೊಂಡಂಥವ್ರು. ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಮಾಜ ಚೆನ್ನಾಗಿರುತ್ತೆ ಅಂತ ಒಂದು ಅವರು ಅರ್ತಿದ್ರೇನು. ಆದರೆ ಅದು ನಿಜ ಆಯಿತು. ಯಾಕೆ ಅಂತ ಹೇಳಿದ್ರೆ, ಭಾಳ ಇವತ್ತಿನ ಕಾಲದಲ್ಲಿ ನೀವು ಇಂಜಿನಿಯರ್ಸ್ ನೋಡಿರ್ಬೋದು, ಭಾಳ ರಿಸರ್ಚ್ ಮಾಡ್ತಾರೆ. ಯಾವ ಪ್ರದೇಶದಲ್ಲಿ ಒಂದು ಒಳ್ಳೆಯ ಇಂಡಸ್ಟ್ರಿನೋ ಅಥವಾ ಒಂದು ಊರನ್ನು ಅಥವಾ ಒಂದು ಟೌನ್ಶಿಪ್ಪನ್ನು ಮಾಡಿದರೆ ಅದು ಭಾಳ ಕಾಲ ಅದು ಉಳಿಬೋದು, ಅಷ್ಟೇ ಅಲ್ಲ ಬೆಳಿಬೋದು ಅಂತ. ಆದರೆ ಆ ಕಾಲದಲ್ಲಿ ಅವರಿಗೆ ಇಂಜಿನಿಯರಿಂಗ್ ಕೆಪಾಸಿಟಿ ಎಲ್ಲಿಂದ ಬಂದಿತ್ತು? ಬಹುಶಃ ಅವ್ರ ಜೀನ್ಸಿಂದ ಬಂದಿತ್ತು ಏನೋ ಗೊತ್ತಿಲ್ಲ. ಇದು ನೀವು ನಂದಿ ಬೆಟ್ಟನ ಹೋಲಿಸಿದ್ರೆ, ನಂದಿ ಬೆಟ್ಟ ಟಾಪಲ್ಲಿ ಏನು ಹೈಟ್ ಇದೆಯೋ ಸಮುದ್ರ ಮಟ್ಟಕ್ಕಿಂತ ಆ ಹೈಟಲ್ಲಿ ಬೆಂಗಳೂರಿದೆ, ಒಪ್ತಿರಲ್ಲ? ಅದಕ್ಕೆ ಇದು ಇಟ್ ವಾಸ್ ಆಲ್ಮೋಸ್ಟ್ ಏರ್ ಕಂಡೀಷನ್ ಸಿಟಿ ಇದ್ದಿದ್ದು. ಈಗ ನಾನಾ ಕಾರಣಗಳಿಂದ ಹವಾಮಾನ ವ್ಯತ್ಯಾಸ ಆಗಿರ್ಬೋದು. ಆದರೂ ಕೂಡ ನಾವು ಬೇರೆ ಪ್ರಪಂಚದ ಬೇರೆ ನಗರಗಳನ್ನು ಹೋಲಿಸಿದರೆ, ಯಾಕೆ ನಾನು ಸಹ ಸಾಕಷ್ಟು ಪ್ರಪಂಚದ ಮುಖ್ಯ ನಗರಗಳನ್ನು ನೋಡಿದ್ದೇನೆ. ಆ್ಯಸ್ ಎ ಟೂರಿಸ್ಟ್ ಅಷ್ಟೇ ಅಲ್ಲ, ಕೆಲಸನೂ ಮಾಡಿದ್ದೀನಿ ಹೊರದೇಶಗಳಲ್ಲಿ. ಆದರೆ ವಿಪರೀತ ವ್ಯತ್ಯಾಸಗಳು ಹವಾಮಾನದಲ್ಲಿ. ಬೇಸಿಗೆ ಅಂದರೆ ಅತಿ ಬೇಸಿಗೆ, ಚಳಿ ಅಂದರೆ ಅತಿ ಚಳಿ, ಮಳೆ ಅಂದರೆ ಅತಿ ಮಳೆ. ಹಾಗೆ ಒಂದು ಬ್ಯಾಲೆನ್ಸ್ಡ್ ಸೀಸನಲ್ ಎಫೆಕ್ಟ್ಸ್ ಏನನ್ನು ನಾವು ನೋಡ್ತೀವಿ, ಅದು ಬೆಂಗಳೂರಲ್ಲಿ ಮಾತ್ರ ಸಿಗೋದು. ನೀವು ಟ್ರೈನಲ್ಲಿ ಎಲ್ಲರೂ ಮದ್ರಾಸಿಂದ ಬರುವಾಗ ನೋಡಿದರೆ, ಬೆಂಗಳೂರು ಬಂತ ಮದ್ರಾಸಿಂದ ಅಂತ ಕೇಳೋಂಗಿಲ್ಲ. ನಿಮಗೆ ಅದನ್ನೇ ಗಾಳಿನೇ ಹೇಳ್ಬಿಡುತ್ತೆ ಬೆಂಗಳೂರು ಬಂದು ಅಂತ. ಆ ಥರ ಒಂದು ಭಾವನೆ ಅವ್ರಿಗೆ ಬರಬೇಕಾದ್ರೆ ಒಂದು ದೈವಾಂತ ಸಂಭೂಷ ಒಂದು ಇದಿರ್ಬೋದು, ಅಥವಾ ಏನೋ ಒಂದು ಪ್ರೇರೇಪಣೆ ಇರ್ಬೋದು. ಅವರಲ್ಲೇ ಒಂದು ವಿಶೇಷ ಶಕ್ತಿ ಇತ್ತು. ಹಾಗೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಅಥವಾ ಹೊರದೇಶಕ್ಕೆ ಹೋಗಿ ಕಲಿತು ಬಂದವರಲ್ಲ. ಇದು ಸಾಧ್ಯ ಆಗಿದೆ ಯಾಕೆಂದರೆ ಅವರು ಎಲ್ಲರಲ್ಲೂ ಕಲಿತವರು, ಎಲ್ಲರಿಂದಲೂ ಕಲಿತವರು. ಅದಕ್ಕೆ ಆ ಕಲೆಗೆ ಆ ಒಂದು ವೃತ್ತಿ ಜೀವನಕ್ಕೆ ಮಹತ್ವ ಕೊಟ್ಟಂಥ ಮಹಾನ್ ಭಾವ ಯಾರಾದರೂ ದೊರೆ ಇದ್ದರೆ ಅದು ಏಕಮಾತ್ರ ದೊರೆ ಅವರು ಕೆಂಪೇಗೌಡರು. ಆ ಕೆಂಪೇಗೌಡರನ್ನ ನಾವು ಯಾವಾಗಲೂ ಗುರುತಿಸಬೇಕಾಗಿತ್ತು. ಅವರ ಒಂದು ಆಚರಣೆಗಳನ್ನು ನಾವು ಸಮಾಜಕ್ಕೆ ಯಾವಾಗಲೂ ತಿಳಿಯಬೇಕಾಗಿತ್ತು. ಆದರೆ ತಡವಾಗಿ ಆದರೂ ಸರ್ಕಾರ ಈ ಬಗ್ಗೆ ಗೌರವ ತೋರಿಸಲಿಕ್ಕೆ, ನಮ್ಮಂಥ ಎಷ್ಟೋ ಜನರ ಮನಸ್ಸಿಗೆ ಒಂದು ರೀತಿ ತೃಪ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಮೊಟ್ಟ ಮೊದಲಿಗೆ ನಾನು ಸರ್ಕಾರಕ್ಕೆ ನಮ್ಮ ವಂಶಸ್ಥರ ಪರವಾಗಿ ಗೌರವಾನ್ವಿತ ಅಭಿನಂದನೆಗಳನ್ನು ಸೂಚಲಿಕ್ಕೆ ಬಯಸ್ತೇನೆ.